ನಮ್ಮನ್ನ ಈಗ ಬ್ಯಾಗ್ಸ್ ಎಲ್ಲ ಪ್ಯಾಕ್ ಮಾಡಿಕೊಂಡು UK ಹೊರಟ. ಬೈ ಗೈಸ್, ಬೋರ್ಡಿಂಗ್ ಪಾಸ್ ನೋಡಿ ಗೈಸ್. ಇಸ್ ಗೋಯಿಂಗ್ ಬ್ಯಾಕ್ ಟು UK. ಓಕೆ, ನಾವು ಅಂದ್ಕೊಂಡಿದ್ವಿ ಇಲ್ಲೇ ಇರ್ತಾನೇನೋ ಅಂತ, ಬಟ್ ಓಕೆ ಏನೋ ಗೊತ್ತಿಲ್ಲ. UKದಲ್ಲಿ ಏನೋ ಇಟ್ಟು ಬಂದಿದ್ದಾನೆ ಅನಿಸುತ್ತೆ, ಏನೋ ಟ್ರೆಷರ್ ಇಟ್ಟಿದ್ದಾನೆ ಅನಿಸುತ್ತೆ. ಅವನು ಹೋಗ್ಬೇಕಂತ ಹಠ ಮಾಡಿ ಇದು ಹೋಗ್ತಿದ್ದಾನೆ. ಸೊ ಒಳ್ಳೆ ಹುಡುಗ ಥರ ಅಪ್ಪ ಮಾತ್ರ ಫುಲ್ಲು ಆಶೀರ್ವಾದ ತಗೊಂಡು ನೋಡಿ, ಲಾಸ್ಟಾಗ ಅವ್ನು ಕಾರ್ ಓಡಿಸ್ತದೆ. ತುಂಬ ಆಸೆಪಟ್ಟು ಕಾರ್ ಇಸ್ಕೊಂಡ, ಬಟ್ ಈಗ ನನಗೆ ಕೊಟ್ಟು ಹೋಗ್ತಿದ್ದಾನೆ. ಹಿಂದೆ ತಿರುಗೂ ನೋಡಿಲ್ಲ, ಆ ಥರ ಹೋಗ್ತಿದ್ದಾನೆ. ಓಕೆ ಬಾಯ್. ಹಲೋ ಎವ್ರಿ ಒನ್, ಆಫ್ ಯು ಡೂಯಿಂಗ್ ಗ್ರೇಟ್. ಈಗ ನಾನು ಏರ್ಪೋರ್ಟಲ್ಲಿದ್ದೀನಿ, ಬ್ಯಾಂಗ್ಳೂರು ಏರ್ಪೋರ್ಟಲ್ಲಿ, ಟರ್ಮಿನಲ್ 2. ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಲಂಡನ್. ಸೊ ನಾನು ಒಂದು ಸ್ವಲ್ಪ ಮಿನಿ ವ್ಲಾಗ್ ಮಾಡ್ತಿದ್ದೀನಿ. ತುಂಬ ಬೋರಿಂಗ್ ಆಗ್ತಿದೆ, ತುಂಬ ಅಂದರೆ ತುಂಬ. ನಾನು ಬೇರೆ 1.5 hour 2 hours ಮುಂಚೆನೇ ಬಂದು ಕೂತ್ಕೊಂಡು ವೆಯ್ಟ್ ಮಾಡ್ತೀನಿ ಫ್ಲೈಟ್ಗೋಸ್ಕರ. ಸೊ ಕೊನೆಗೂ ನನ್ನ ಫ್ಲೈಟ್ ಬಂತು. ನಾನು ಫ್ಲೈಟ್ ಒಳಗಡೆ ಹೋದೆ, ಕೂತ್ಕೊಂಡೆ. ನಂದು ನೈಟ್ ಆಗಿತ್ತು. ನೈಟ್ ಅಂದರೆ ಅರ್ಲಿ ಮಾರ್ನಿಂಗ್ ಫ್ಲೈಟ್ ಅಂತ 4 o'clock AM ಆಗಿತ್ತು. ಆ್ಯಂಡ್ ದೆನ್ ಹೊಟ್ಟೆ ಹಸಿದಿತ್ತು, ಊಟ ಮಾಡಿದೆ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ದೆನ್ ನಾನೀಗ ರೀಚ್ ಆದೆ ದೋಹಾ ಏರ್ಪೋರ್ಟ್ಗೆ. ಈಗಾದರೆ ನಾನು ದೋಹಾ ಏರ್ಪೋರ್ಟಲ್ಲಿ ರೀಚ್ ಆಗಿದ್ದೀನಿ. ಲಂಡನ್ ಫ್ಲೈಟ್ಗೆ ವೆಯ್ಟ್ ಮಾಡ್ತಿದ್ದೀನಿ ಕೂತ್ಕೊಂಡು. ಸೊ ತುಂಬ ಜನ ಅಂತೂ ಇದ್ದಾರೆ, ತೋರಿಸ್ತೀನಿ. ನೆಕ್ಸ್ಟ್ ಲಂಡನ್ ಫ್ಲೈಟ್ ಬಂತು, ಹತ್ತಿದೆ. ಆ್ಯಂಡ್ ನಾನು ಮೂವಿ ನೋಡಿಕೊಂಡೇ ರೀಚ್ ಆಗಿಬಿಟ್ಟಿಲ್ಲ. ನನಗೆ ಹೆಂಗೆ ರೀಚ್ ಆದಂತ ಗೊತ್ತಿಲ್ಲ, ಅಷ್ಟು ಬೇಗ ಇತ್ತು. 2 days later. ಈಗ ನಾನು UKಗೆ ಬಂದಿದ್ದೀನಿ, UKಲಿದ್ದೀನಿ. ಆ್ಯಂಡ್ ದೆನ್ ನೀವು ತುಂಬ ಜನ ಆಗಿರುತ್ತೆ ನೋಡಿ. ನಮ್ಮ ಶ್ರೀಜಾ ಅಕ್ಕ ಬಂದ್ಬಿಟ್ಟಿದ್ದಾರೆ ಆಲ್ರೆಡಿ. ಅಕ್ಕ ಸಾರಿ, ಕೃಷ್ಣ ಪ್ರದೀಪ್ ಇಲ್ಲಿದ್ದಾರೆ. ತುಂಬ ದಿನ ಆದಮೇಲೆ ನೋಡ್ತಿದ್ದೀರಾ. ಸೊ UKಗೆ ಬಂದು ನಮ್ಮ ಫ್ರೆಂಡ್ಸ್ನೆಲ್ಲ ಮೀಟಾಗಿ ತುಂಬ ಖುಷಿ ಆಗ್ತಿದೆ. ಹಂಗೆ ನಾನು ಕೃಷ್ಣ ಪ್ರದೀಪ್ ನೋಡಿ ಒಂದು ಕಾರ್ ತೊಗೊಂಡ್ವಿ. ಆ ಕಾರಲ್ಲಿ ಡ್ರೈವ್ ಹೋಗೋಣ ಅಂತ ಈಗ ಪ್ಲ್ಯಾನ್ ಮಾಡ್ತಿದ್ದೀವಿ. ನೋಡಿ ನಮ್ಮ ಕಾರ್ ಇದೆ ನೋಡಿ. 1 year 2 ಕಾರ್, ಎರಡೂ ಬ್ಲ್ಯಾಕ್ ಕಲರೇ. ಬ್ಲ್ಯಾಕ್ ಕಲರ್ ನನ್ನ ಬಿಟ್ಟು ಹೋಗಲ್ಲ ಅನಿಸುತ್ತೆ. ಆ್ಯಂಡ್ ಹೂ ಡಸಂಟ್ ಲೈಕ್ ಬ್ಲ್ಯಾಕ್? ಬ್ಲ್ಯಾಕ್ ಈಸ್ ಅ ಬೀಸ್ಟ್. ಸೊ ಎವ್ರಿ ಒನ್ ಲವ್ಸ್ ಬ್ಲ್ಯಾಕ್ ಆ್ಯಂಡ್ ಐ ಲವ್ ಬ್ಲ್ಯಾಕ್. ಸೊ ನಾವು ಪ್ಲ್ಯಾನ್ ಮಾಡ್ದಿರಾ ಟ್ರಿಪ್ ಗಂಟ ಹೊರ್ತೀವಿ, ಬಟ್ ಎಲ್ಲಿ ಹೋಗ್ತಿದ್ದೀವಿ ಗೊತ್ತಿಲ್ಲ. ಅನ್ಪ್ಲ್ಯಾನ್ ಟ್ರಿಪ್ಪೇ ಚೆನ್ನಾಗಿರುತ್ತಲ್ವ. ಸೊ ನಾನು ಮುದ್ದು ಕರಿ ಕಾರಲ್ಲಿ ಡ್ರೈವ್ ಹೋಗೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿಕೊಂಡು ಹೋದ್ವಿ. ಎಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ. ಬೀಚ್ಗೆ ಹೋಗ್ತಿದ್ದೀವಿ. ಯಾವ ಬೀಚ್ ಅಂತ ಗೊತ್ತಿಲ್ಲ. ಸೊ ನಾವಾದರೆ ಲೊಕೇಶನ್ಗೆ ರೀಚ್ ಆಗಿದ್ದೀವಿ. ಲೊಕೇಶನ್ ತುಂಬ ಚೆನ್ನಾಗಿದೆ ನೋಡಿ. ಸ್ಕೈ ನೋಡಿ, ಆ್ಯಂಡ್ ದೆನ್ ಆ ಕಡೆ ನೋಡಿ ಬಿಲ್ಡಿಂಗ್ಸ್ ಎಲ್ಲ ಇದೆ. ಸೊ ಲೊಕೇಶನ್ ರೀಚ್ ಆಗಿದ್ದೀವಿ. ಇದು ಬೀಚ್ ಅಂತೆ, ಜಾಸ್ತಿ ಮರಳೆ ಇದೆ. ಬಟ್ ಮನೆಗಳೆಲ್ಲ ತುಂಬ ಚೆನ್ನಾಗಿದೆ ಸರ್. ಇಲ್ಲಿ ಬಿಲ್ಡಿಂಗ್ಸ್ ಆಗಲಿ, ಮನೆ ಆಗಲಿ, ಇದು ನೋಡಿ ಎಷ್ಟು ಚೆನ್ನಾಗಿದೆ. ಇವ್ರಿಗೆಲ್ಲ ಚಳಿ ಆಗ್ತಿದೆ ಅಂತೆ, ನನಗೇನು ಚಳಿ ಆಗ್ತಿಲ್ಲ. ಸೊ ನಾವೀಗ ಪೆನ್ನಾರ್ತ್ ಬೀಚ್ಗಾದ್ರೆ ಬಂದಿದ್ದೀವಿ ಅಂತ ಅಕ್ಕ ಹೇಳಿದ್ದು. ಇದು ಅಕ್ಕ ತೋರಿಸಿರೋ ಸ್ಪಾಟ್ ನಮ್ಮ ಹಿಂದೆ ನೋಡ್ತಿರ್ಬೋದು. ಇದು ಪೆನ್ನಾರ್ತ್ ಬೀಚ್. ಬಿಸಿಲಿಗೆ ಬರ್ತಿದೆ, ಇವ್ರಿಗೆಲ್ಲ ಚಳಿ ಆಗ್ತಿದೆ ಅಂತ. ನನಗೆ ಚಳಿ ಏನಾಗ್ತಿಲ್ಲ. ಇವ್ರು ನೋಡಿ ಸ್ವೆಟರ್ ಹಾಕೊಂಡ್ಬಂದಿದ್ದಾರೆ ನೋಡಿ. ಆ್ಯಂಡ್ ದೆನ್ ಐಸ್ ಕ್ರೀಮ್ ಶಾಪ್ ಅಂತ ಇತ್ತು. ಈಗಲೆಲ್ಲ ಹೋಗ್ತಿದೆ ನೋಡಿ. ಇಲ್ಲಿ ಪಾಚಿ ಕಟ್ಕೊಂಡಿದೆ, ಫುಲ್ ಆರ್ಮಿ ಬಾಸ್. ಪಾಪ ನಮ್ಮ ಕೃಷ್ಣ ಪ್ರದೀಪ್ ಏನೋ ಮಾಡ್ತಿದ್ದಾನೆ ಅಲೋನಾಗಿ. ಅದು ನೋಡಿ ಬೆಟ್ಟದ ಮೇಲೆ ಮನೆ ಇದೆ.
ಯಾರೋ ಏನೋ ಮಾಡ್ತಿದ್ದಾರೆ. ಶೂಸ್ ಹಾಕೊಂತಿದ್ದಾರೆ. ಓಕೆ, ಮತ್ತು ಇವರು ಇದ್ದಾರೆ. ಇದು ಬೋಟ್ ಹೌಸ್ ಅಂತ. ಇದೊಂದು ಶಿಪ್ ಐತಿ. ಅಕ್ಕ ಬೀಚ್ ಹೆಸರೇನಕ್ಕ? ಏಮಕ್ಕ? ಪೆನ್ನಾರ್ ಬೀಚ್ ಅಂತೆ. ಪೆನ್ನಾರ್ ಬೀಚ್ ಅಂತೆ. ಪೆನ್ನಾರ್ತ್ ಬೀಚ್ ಅಂತೆ. ನಂಗೆ ಗೊತ್ತಾಗ್ತಿಲ್ಲ ಪೆನ್ನಾರ್ತ್ ಬೀಚ್ ಅಂತ. ಇದು ಬೀಚ್ ಇಲ್ಲ ಅಂದ್ರೆ ಯಾವುದು ಮಣ್ಣೀರ ಅಂತ ಗೊತ್ತಾಗ್ತಿಲ್ಲ. ಹಾಂ ನೋಡಿ ಅಕ್ಕ, ಇದೆಲ್ಲ ಬೇರೆ ಅಕ್ಕನಿಗೆ ಮಾತ್ರ ಕಾಣಿಸುತ್ತೆ. ಕ್ಲೋಯಿ ಮತ್ತು ಇನ್ನೊಂದು ಯಾರು 21st ಬರ್ಡೇ ಅಂತೆ. ಫ್ರಮ್ ಜೆನಿ, ಬಿಲ್ಲಿ ಆ್ಯಂಡ್ ಲಿವೈಸ್. ಸೊ ಈಗ ನಾವು ನೋಡಿಕೊಂಡು ಈಗ ಮುಗಿಸ್ಕೊಂಡು ಮನೆಗೆ ಹೋಗೋಣ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ಮಿನಿ ವ್ಲಾಗ್. ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ.